ಹಾಯ್ ಫ್ರೆಂಡ್ಸ್, 3 ನಿಮಿಷದಲ್ಲಿ ಚಿತ್ರಾನ್ನ ಮಾಡೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ವೆರಿ ಸಿಂಪಲ್ ಅಂತಂದರೆ ಸಿಂಪಲ್ ಆದಂತಹ ಚಿತ್ರಾನ್ನ, ಅಷ್ಟೇ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನೋಡಿ, 3 ಈರುಳ್ಳಿ ದಪ್ಪದಾಗಿರೋದಂತ ಕಟ್ ಮಾಡ್ಕೊಂಡಿದ್ದೀನಿ. 6 ಹಸಿಮೆಣಸಿನ್ಕಾಯನ್ನು ಕಟ್ ಮಾಡ್ಕೊಂಡಿದ್ದೀನಿ. ಉದ್ದಕ್ಕೆ ಇರುವಂಥ ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು. ನೋಡಿ, ಇಷ್ಟು ಕಡಲೆ ಬೀಜನ ತೆಗೆದುಕೊಂಡಿದ್ದೀನಿ. ಕಡಲೆ ಬೀಜ ಹಾಕಿದಷ್ಟು ಟೇಸ್ಟ್ ಆಗಿರುತ್ತೆ. ಮತ್ತು ಸ್ವಲ್ಪ ಹುಣಸೆಹಣ್ಣನ್ನು ನೆನೆಸಿದ್ದೀನಿ. ಈ ಹುಣಸೆಹಣ್ಣನ್ನು ನಾವು ಕಿವುಚ್ಕೊಳ್ಳೋಣ. ಮತ್ತು 1.5 ಗ್ಲಾಸಷ್ಟು ನಾನು ಅಕ್ಕಿನ ರೈಸ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಉಪ್ಪು ಅದಕ್ಕೆ ಸೇರಿಸಿದ್ದೀನಿ, ಮತ್ತು ಅರಿಶಿನ ಕೂಡ ಅದಕ್ಕೆ ಸೇರಿಸಿದ್ದೀನಿ. ಈಗ ನಾವು ಒಂದು ಬಾಣಲೆನ ಇಟ್ಕೊಂಡು ನೋಡಿ, 8 ಸ್ಪೂನಷ್ಟು ಆಯಿಲನ್ನು ಸೇರಿಸಿದ್ದೀನಿ. ಈ ಸ್ಪೂನಲ್ಲಿ, ಅಂದರೆ ದಪ್ಪದಾದಂಥ ಸ್ಪೂನಲ್ಲಿ 6 ಸ್ಪೂನ್ ಆಯಿಲನ್ನು ಸೇರಿಸಿದ್ದೀನಿ. ಆಯಿಲ್ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈಗ ಮಾಡೋದನ್ನು ನೋಡೋಣ. ಮೊದಲು ಹುಣಸೆಹಣ್ಣನ್ನು ಚೆನ್ನಾಗಿ ಕಿವುಚ್ಕೊಂಡು ರಸ ತಕ್ಕೊಳ್ಳೋಣ. ಈಗ ಆಯಿಲ್ ಬಿಸಿಯಾಗಿದೆ. ಸ್ವಲ್ಪ ಸಾಸಿವೆನ ಸೇರಿಸ್ತಾ ಇದ್ದೀನಿ. ಅತಿ ಬೇಗನೆ ಆಗುವಂತಹ ಚಿತ್ರಾನ್ನ ಫ್ರೆಂಡ್ಸ್. ಮತ್ತು ಸ್ವಲ್ಪ ಜೀರಿಗೆನ ಸೇರಿಸ್ತಾ ಇದ್ದೀನಿ. ಈಗ ಅದರ ಜೊತೆಗೆ ಕಡಲೆ ಬೀಜ ಕೂಡ ಸೇರಿಸ್ತಾ ಇದ್ದೀನಿ. ಇಷ್ಟನ್ನು ನಾವು ಫ್ರೈ ಮಾಡ್ಕೊಳ್ಳೋಣ. ಜೀರಿಗೆ ಹಾಕೋದ್ರಿಂದ ಒಳ್ಳೆ ಜೀರ್ಣಶಕ್ತಿನೂ ಆಗುತ್ತೆ, ಮತ್ತು ತುಂಬಾ ರುಚಿಕರವಾಗೂ ಇರುತ್ತೆ ಫ್ರೆಂಡ್ಸ್. ಕಡಲೆ ಬೀಜ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಕಡಲೆ ಬೀಜ ಫ್ರೈ ಆದರೆ ಒಳ್ಳೆ ಟೇಸ್ಟ್ ಆಗಿರುತ್ತೆ ತಿನ್ನೋಕ್ಕೆ. ಕಡಲೆ ಬೀಜ ಫ್ರೈ ಆಯಿತು, ಅಷ್ಟು ಮಾತ್ರ ಫ್ರೈ ಆದರೆ ಸಾಕು. ಈಗ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯನ್ನ ಸೇರಿಸ್ಕೊಳ್ಳೋಣ. ಅದರ ಜೊತೆಗೇ ಈರುಳ್ಳಿ ಹಸಿಮೆಣಸಿನ್ಕಾಯಿ ಎರಡೂ ಕೂಡ ಚೆನ್ನಾಗಿ ಫ್ರೈ ಆಗಲಿ. ಅದರ ಜೊತೆಗೆ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ತಾ ಇದ್ದೀನಿ. ಎಲ್ಲ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿನ ತುಂಬಾ ಕಪ್ಪಗೆ ಬಾಡಿಸ್ಬೇಡಿ. 1/4 ಭಾಗದಷ್ಟು ಫ್ರೈ ಆದರೆ ಸಾಕು. ಅದು ಕೂಡ ಬಾಯಿಗೆ ಸಿಕ್ಕಿದರೆ ತುಂಬ ಟೇಸ್ಟ್ ಆಗಿರುತ್ತೆ ಚಿತ್ರಾನ್ನ ತಿನ್ನೋಕ್ಕೆ. ಈಗ ನಾವು ಈರುಳ್ಳಿಗೆ ತಕ್ಕಷ್ಟು ಮಾತ್ರ ಉಪ್ಪನ್ನು ಸೇರಿಸೋಣ. ಯಾಕಂತಂದರೆ ರೈಸ್ಗೆಲ್ಲ ನಾವು ಉಪ್ಪನ್ನು ಸೇರಿಸಿರ್ತೀವಿ. ಅದರಿಂದಾಗಿ ಈರುಳ್ಳಿಗೆ ತಕ್ಕಷ್ಟು ಮಾತ್ರ ನಾವು ಉಪ್ಪನ್ನು ಸೇರಿಸಿದರೆ ಸಾಕು. ಚೆನ್ನಾಗಿ ಫ್ರೈ ಆಗಲಿ. ಪ್ಲೀಸ್ ನಮ್ಮ ಚಾನಲನ್ನು ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವರು, ಹೊಸ್ದಾಗಿ ನೋಡೋರು, ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಒಳ್ಳೆ ಅಡುಗೆಸನ್ನು ನಾನು ಶೇರ್ ಮಾಡಿದ್ದೀನಿ. ನೋಡಿ, ನೀವು ಮನೆಯಲ್ಲೇ ಮಾಡಿಕೊಂಡು ತಿನ್ನುವಂಥ ಅಡುಗೆಸನ್ನೇ ನಾನು ಶೇರ್ ಮಾಡಿರೋದು ಜಾಸ್ತಿ. ನಾವು ಡೈಲಿ ಯೂಸ್ ಮಾಡುವಂತಹ ಅಡುಗೆಗಳನ್ನು ನಾವು ಮಾಡ್ಕೊಂಡು ತಿಂದರೆ ನಮಗೆ ಅವುಗಳನ್ನು ನೋಡಿ ನಿಜವಾಗ್ಲೂ ನೀವು ತುಂಬ ಒಳ್ಳೆಯ ಅಡುಗೆಗಳನ್ನು ಮಾಡಿಕೊಂಡು ತಿನ್ಬೋದು. ಪ್ಲೀಸ್ ನೋಡಿ, ಒಳ್ಳೆ ಅಡುಗೆಗಳು ಶೇರ್ ಮಾಡಿದ್ದೀನಿ. ನಾನು ಶೇರ್ ಮಾಡಿರುವಂತಹ ಅಡುಗೆಗಳು ನೀವು ಯಾವುದೇ ಮಾಡಿ ಮನೆಯಲ್ಲಿ ಕೊಟ್ಟರು ನಿಜವಾಗ್ಲೂ ತುಂಬಾ ಇಷ್ಟಪಡ್ತಾರೆ. ನಿಮ್ಮ ಮನೆಯಲ್ಲಿರುವ ಜನ ಎಲ್ಲ ಕೂಡ ಅಷ್ಟು ರುಚಿಯಾಗಿರುವಂಥ ಅಡುಗೆಗಳನ್ನೇ ನಾನು ಶೇರ್ ಮಾಡಿರೋದು. ನೋಡಿ, ಈರುಳ್ಳಿ ಇಷ್ಟು ಮಾತ್ರ ಬಾಡಿದರೆ ಸಾಕು. ತುಂಬಾ ಬಾಡಿಸಬಾರ್ದು. ತುಂಬ ಬಾಡಿಸಿದ್ರೆ ಚೆನ್ನಾಗಿರೋದಿಲ್ಲ. ಅದರಿಂದಾಗಿ ಇಷ್ಟು ಮಾತ್ರ ಬಾಡಿಸ್ಬೇಕು. ಈಗ ಇದನ್ನು ನಾವು ರೈಸ್ ಜೊತೆಗೇ ಸೇರಿಸ್ಕೊಳ್ಳೋಣ. ಈಗ ನಾನು ಹುಣಸೆ ರಸನ ಸೇರಿಸ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಬಾಡಿಸೋಣ. ಚೆನ್ನಾಗಿ ಹಿಂಗಬೇಕು ಹುಣಸೆ ರಸ ಎಲ್ಲ. ಆವಾಗ ಒಳ್ಳೆ ಟೇಸ್ಟ್ ಬರುತ್ತೆ. ನೋಡಿ, ಈ ರೀತಿ ಹಿಂಗೆ ಬಿಡಬೇಕು. ಆವಾಗ ಹುಣಸೆ ರಸ ಒಳ್ಳೆ ಟೇಸ್ಟ್ ಬರುತ್ತೆ. ಈಗ ನಾವು ರೈಸು ಮತ್ತು ಎಲ್ಲನೂ ಕೂಡ ಅದಕ್ಕೆ ಸೇರಿಸ್ಬಿಡೋಣ. ರೈಸ್ ಸಮೇತ ಸೇರಿಸ್ಬಿಡೋಣ. ಈಗ ಸಿಮ್ಮನ್ನು ಡೌನ್ ಮಾಡಿಕೊಂಡು ನಾವು
ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 5 ನಿಮಿಷಕ್ಕೆ ಮುಂಚೆನೇ ಆಗ್ಬಿಡುತ್ತೆ ಫ್ರೆಂಡ್ಸ್. 3 ನಿಮಿಷದಲ್ಲೇ ನಿಮಗೆ ಒಳ್ಳೆ ಚಿತ್ರಾನ್ನ ರೆಡಿ ಆಗಿಬಿಡುತ್ತೆ. ರೈಸ್ ಮಾಡ್ಕೊಳ್ಳೋದೇ ತಡ. ನಾನು ರೈಸ್ ಮಾಡೋದನ್ನು ತೋರಿಸಿಲ್ಲ, ಯಾಕಂತಂದರೆ ಎಲ್ಲರಿಗೂ ಬರುತ್ತೆ ರೈಸ್ ಮಾಡೋದಂತ ಗೊತ್ತು. ಅಲ್ಲಿಗೂ ಬೇಕಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ ರೈಸ್ ಮಾಡೋದು. ತುಂಬ ಅಡುಗೆಗಳಿಗೆ ನಾನು ರೈಸ್ ಮಾಡೋದು ಕೂಡ ಬಿಟ್ಟಿದ್ದೀನಿ ನೋಡಿ. ಒಳ್ಳೆ ಚಿತ್ರಾನ್ನ ರೆಡಿ ಆಯಿತು ಫ್ರೆಂಡ್ಸ್. ಎಲ್ಲರೂ ಮಾಡಿಕೊಂಡು ತಿಂದು ನೋಡಿ, ತುಂಬಾ ಒಳ್ಳೆ ಟೇಸ್ಟಾಗಿರುತ್ತೆ. ಅಷ್ಟೇ, ಮಿಕ್ಸ್ ಮಾಡಿಬಿಟ್ರೆ, ಈಗ ಕೊತ್ತಂಬರಿ ಸೊಪ್ಪು ಉದುರಿಸಿರೋದನ್ನು ಮಿಕ್ಸ್ ಮಾಡಿಬಿಟ್ರೆ ಆಯಿತು ಚಿತ್ರಾನ್ನ. ಪ್ಲೀಸ್ ಎಲ್ಲರೂ ಈ ರೀತಿ ಮಾಡ್ಕೊಂಡು ತಿಂದು ನೋಡಿ, ತುಂಬಾ ಚೆನ್ನಾಗಿರುವಂತಹ ಚಿತ್ರಾನ್ನ ರೆಡಿ ಆಯಿತು. ಥ್ಯಾಂಕ್ ಯು.